ಕಾರ್ಯಕ್ರಮಕ್ಕೆ ಅಡ್ಡಿ ಕೂಡ ಅದೇ ಅಂತ ಅಲ್ಲ, ಈಗ ನಾನು ಇವತ್ತು ಡೀಟೇಲ್ ಆಗಿ ವಿತ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ದೀನಿ. ಅವ್ರು ಮಾಡಿರುವಂಥ ಪ್ರತಿಯೊಂದು ಆರೋಪಕ್ಕೂ ಉತ್ತರ ಕೊಟ್ಟಿದ್ದೀನಿ. ಕಾಂಗ್ರೆಸ್ನವ್ರಿಗೆ ಎಷ್ಟು ಟೆನ್ಷನ್ ಇದೆ ಅಂತಂದ್ರೆ, ಅವರಿಗೆ ಈ ಉತ್ತರಗಳನ್ನು ನೋಡಿ ಸಮಾಜ ಇನ್ನೂ ಸೇರ್ತಾ ಇದೆ, ಇನ್ನೂ ಹೆಚ್ಚು ಹೆಚ್ಚು ಜನ ಸೇರ್ತಿದ್ದಾರೆ. ಇವ್ರ ಆರೋಪಗಳನ್ನು ನೋಡಿ ನೋಡಿಯೇ ಜನ ಜಾಸ್ತಿ ಬರ್ತಿರೋದ್ರಿಂದ ಇವ್ರು ಹೆಚ್ಚು ಆರೋಪ ಮಾಡಿದಷ್ಟು ನನಗೆ ಹೆಚ್ಚು ಲಾಭ ಅಂತ ಭಾವಿಸ್ತೀನಿ. ಇವತ್ತೇನು ಕಿಡಿಗೇಡಿಗಳು ಇದನ್ನ ತೊಂದರೆ ಕೊಡುವಂತ ಪ್ರಯತ್ನ ಮಾಡಿದ್ರು, ಇದೇನು ಹೊಸತೇನೂ ಅಲ್ಲ. ನಂಗೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಈ ತರದ ಮಾತುಗಳನ್ನು ಆಡಿದ್ದಾರೆ, ಮಧು ಬಂಗಾರಪ್ಪ ಈ ತರದ ಮಾತುಗಳನ್ನು ಆಡಿದ್ದಾರೆ. ಇವರೆಲ್ಲರೂ ಕೂಡ ಹೇಗಾದ್ರೂ ಮಾಡಿ ಚಕ್ರವರ್ತಿ ತಡಿಬೇಕು ಅಂತ ಹೇಳ್ತಿರ್ತಾರೆ. ನಂಗೆ ಹೇಳುವಾಗಲೆಲ್ಲ ಬಹಳ ಖುಷಿ ಆಗುತ್ತೆ. ಎಷ್ಟು ಹೆದರಿಕೆ ಇದೆ ಇವ್ರಿಗೆಲ್ರಿಗೂ ಅಂತಂದ್ರೆ, ಸಮಾಜ ಜಾಗೃತವಾಗುತ್ತೆ ಅನ್ನೋದರ ಈ ಟೆನ್ಷನ್ ಇದೆಯಲ್ಲ, ಆ ಟೆನ್ಷನ್ ನ ಕಾರಣಕ್ಕೋಸ್ಕರ ಹಿಂಗ್ ಮಾಡ್ತಾರೆ ಅಂತ. ಸೊ ಇದು ನೋಡಿದರೆ ಗೊತ್ತಾಗುತ್ತೆ. ಬಟ್ ಸಮಾಜ ಇದಕ್ಕೆ ಪ್ರತಿಸ್ಪಂದಿಸ್ತಾ ಇರುವಂತ ರೀತಿ ಬಹಳ ವಿಶಿಷ್ಟವಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಾನು ನಿನ್ನೆ ತಾನೇ ರಿಲೀಸ್ ಮಾಡಿದ್ದೀನಿ, ನಾನು ನಾಳೆ ಇಲ್ಲಿಂದ ಮುಂದಕ್ಕೆ ಹೋಗ್ತೀನಿ. ಹೀಗೆ ಇಡೀ ರಾಜ್ಯದ ಉದ್ದಕ್ಕೂ ಪ್ರವಾಸ ನಡೆಯುತ್ತೆ. ಅಲ್ಲೆಲ್ಲವೂ ಸಾವಿರ ಸಂಖ್ಯೆಯ ಜನರಿಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕವೇ ನಾವೆಲ್ಲದಕ್ಕೂ ಉತ್ತರ ಕೊಡ್ತೀವಿ. ಮೋದಿ ಅವರ ಸಾಧನೆ ಅವ್ರ ಮುಂದೆ ಹಂಚಿಕೊಳ್ಳಿ.